ನಮಸ್ಕಾರ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ಕಾಮಧೇನು ಅಂದ್ರೆ ನಮ್ಮೆಲ್ಲರಿಗೂ ಪ್ರತಿನಿತ್ಯ ಹಾಲುಣಿಸುವ ತಾಯಿ ಹಸುವಿನ ಮೂಕ ವೇದನೆಯನ್ನ ತಿಳಿಸ್ತಾ ಇದ್ದೇನೆ. ಈಗಾಗ್ಲೇ ನೀವೆಲ್ಲರೂ ತಮ್ನೇಲನ್ನ ನೋಡಿರ್ತೀರ, ಯಾವ ವಿಚಾರದ ಬಗ್ಗೆ ನಾನು ಮಾತಾಡ್ತೀನಿ ಅಂತ. ಹೌದು ವೀಕ್ಷಕರೇ, ಹಸುಗಳನ್ನ ಸಾಕಿ ಹಾಲು ಕರೆದು ಅದನ್ನ ಬೀದಿಗೆ ಬಿಡ್ತಾರಲ್ಲ, ಆ ಕಟುಕರ ಬಗ್ಗೆನೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಪ್ರತಿದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರಿಗೂ ಬೇಕಿರುವುದು ಹಾಲು, ಟೀ, ಕಾಫಿ, ಮೊಸರು, ಬೆಣ್ಣೆ, ತುಪ್ಪ. ಇದೆಲ್ಲ ಕೊಡ್ತಿರೋದು ನಮ್ಮ ಕಾಮಧೇನು ಕಣ್ರಿ. ನಿಜ ಅಲ್ವಾ ವೀಕ್ಷಕರೇ? ಆದರೆ ಹಸುವಿನ ಬಗ್ಗೆ ಯಾವತ್ತಾದ್ರೂ ನಾವು ಕರುಣೆಯಿಂದ ನೋಡಿದೀವಾ? ಈಗಂತೂ ನಗರಗಳಲ್ಲಿ ವಾಸಿಸುವ ನಾವು ಕಣ್ಣು ಮುಚ್ಕೊಂಡೇ ಓಡಾಡ್ತಿದ್ದೀವಿ, ಅದಂತೂ ಸತ್ಯ. ನಾನು ಮಾತಾಡ್ತಿರೋ ವಿಚಾರ ಏನಂದ್ರೆ ವೀಕ್ಷಕರೇ, ಪ್ರತಿನಿತ್ಯ ಖಾಲಿ ಜಾಗಗಳಲ್ಲಿ ನಾವು ಸುರಿಯೋ ಕಸ, ಆ ಕಸವನ್ನ ತಿನ್ನೋದಕ್ಕೆ ಬರುವಂತಹ ಹಸುಗಳ ಬಗ್ಗೆ. ಈ ಹಸುಗಳು ಯಾರದ್ದು? ಸುಮ್ನೆ ಇಷ್ಟು ಹಸುಗಳು ಎಲ್ಲಿಂದ ಬರ್ತಿವೆ? ಸಂಜೆಯಾದ ತಕ್ಷಣ ಎಲ್ಲಿಗೆ ಹೋಗ್ತವೆ ಅಂತ ನಮ್ಗೆ ನಾವೇ ಪ್ರಶ್ನೆ ಹಾಕೊಂಡ್ರೆ ಉತ್ತರ ಕೂಡ ಅಲ್ಲೇ ಇದೆ. ಈ ಹಸುಗಳೆಲ್ಲ ನಗರಗಳಲ್ಲಿ ಸಾಕಲ್ಪಟ್ಟಿರುವುದು. ಹೌದು ವೀಕ್ಷಕರೇ, ನಾವೆಲ್ಲ ಪ್ರತಿನಿತ್ಯ ವರ್ತನೆಗೆ ಅಂತ ಹಾಲು ತಗೋತೀವಿ ಅಲ್ವಾ? ಅವರುಗಳು ಸಾಕಿರುವಂತಹ ಹಸುಗಳಿವು. ನೀವು ಎಲ್ಲೇ ನೋಡಿ ವೀಕ್ಷಕರೇ, ಎಲ್ಲೆಲ್ಲಿ ನಾವುಗಳು ಕಸ ಹಾಕಿರ್ತೀವಲ್ಲ, ಪೌರ ಕಾರ್ಮಿಕರು ಮನೆ ಹತ್ರ ಬಂದ್ರು ಕೂಡ ಕಸ ಹಾಕೋದಕ್ಕೆ ಸೋಂಬೇರಿತನ ನಮ್ಗೆ. ಆ ಕಸವನ್ನ ತಗೊಂಡು ಹೋಗಿ ಖಾಲಿ ಜಾಗದಲ್ಲಿ ಎಸೆಯುವಂತಹ ಒಂದು ಕಾಯಿಲೆ ನಮಗಿದೆ. ಈಗ ಸ್ವಲ್ಪ ವರ್ಷಗಳಿಂದ ನಗರಗಳಲ್ಲಿ ಹಸುಗಳನ್ನ ಸಾಕುವವರ ಸಂಖ್ಯೆ ಜಾಸ್ತಿ ಆಗಿದೆ. ಜೊತೆಗೆ ಅದರಲ್ಲಿ ತುಂಬಾ ಜನ ಹಸುಗಳನ್ನ ಬೆಳಿಗ್ಗೆ ಹಾಲು ಕರೆದು ರೋಡಿಗೆ ಬಿಡುವಂತ ರೂಢಿ ಕೂಡ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಮನುಷ್ಯರಾಗಿ ನಾವು ಬಾಣಂತಿ ಹೆಣ್ಣು ಮಕ್ಕಳ ಆಹಾರ ಪದ್ಧತಿ ಗೊತ್ತಿರುತ್ತೆ. ಅವರಿಗೆ ತಮ್ಮ ಮಕ್ಕಳಿಗೆ ಹಾಲುಣಿಸಿದ ನಂತರ ಅವರ ದೇಹಕ್ಕೆ ತುಂಬಾ ಆಹಾರದ ಅಗತ್ಯವಿರುತ್ತೆ, ಹೌದಲ್ವಾ? ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಅವುಗಳಿಗೆ ಆಹಾರದ ಅವಶ್ಯಕತೆ ತುಂಬಾ ಇದ್ದೇ ಇರುತ್ತೆ. ಇದೆಲ್ಲವೂ ನಮಗೆ ಗೊತ್ತಿದ್ದರೂ ಹಸುವನ್ನ ಸಾಕಿರುವ ಕೆಲವೊಂದು ಮಂದಿಗಳು, ಎಲ್ಲರೂ ಅಂತ ಹೇಳ್ತಿಲ್ಲ, ಯಾಕಂದ್ರೆ ನಾನು ಕೂಡ ನಗರಗಳಲ್ಲಿ ಹಸುಗಳನ್ನ ಮನೆಯಲ್ಲೇ ಸಾಕಿ ಅದಕ್ಕೆ ಹುಲ್ಲು, ಬೂಸ, ಕಡಲೆ ಹೊಟ್ಟು ಎಲ್ಲವನ್ನು ಕೊಟ್ಟು ತುಂಬಾ ಚೆನ್ನಾಗಿ ಸಾಕಿರುವಂತವರು ಇದ್ದಾರೆ. ಇದರ ಮಧ್ಯೆ ತುಂಬಾ ಜನ ದುಡ್ಡಿನ ಆಸೆಗೆ ಹಸುಗಳನ್ನ ಸಾಕಿದ್ದಾರೆ. ಹಾಗಾಗಿ ಹಸುಗಳನ್ನ ಬೆಳಿಗ್ಗೆ ಹಾಲು ಕರೆದು ಅವುಗಳನ್ನ ಬೀದಿಗೆ ಬಿಡ್ತಿದ್ದಾರೆ. ಪಾಪ, ಹೊಟ್ಟೆ ಹಸುವಿನಿಂದ ಹಸುಗಳು ಈ ನಗರದಲ್ಲಿ ಯಾವ ಹುಲ್ಲು ನೀರಿಗಾಗಿ ಹುಡುಕ್ತವೆ? ಹಸಿವು ತಾಳಲಾರದೆ ಕೊನೆಗೆ ಅವುಗಳು ಕಸ ಕಡ್ಡಿಗಳನ್ನ ತಿಂತಿವೆ. ಬರೀ ಕಸ ಕಡ್ಡಿ ತಿಂತಾ ಇದ್ರೆ ತೊಂದ್ರೆ ಇಲ್ಲ, ಇದರ ಜೊತೆಗೆ ಪ್ಲಾಸ್ಟಿಕ್ ಕವರ್ ಕೂಡ ತಿಂತವೆ. ಇದರಿಂದ ಅವುಗಳ ಜೀರ್ಣಾಂಗ ವ್ಯೂಹ ಕೆಡುತ್ತಿದೆ. ಕರುಳುಗಳು ಪ್ಲಾಸ್ಟಿಕ್ ಸೇರ್ಕೊಂಡು ಕಟ್ಕೋತಾ ಇದೆ. ಜೊತೆಗೆ ನಾವುಗಳು ಕಸದಲ್ಲಿ ಇಲಿ ಪಾಷಾಣ, ಜಿರ್ಲೆ ಪಾಷಾಣ, ಉಳಿದಿರುವಂತಹ ಕೆಟ್ಟ ಪದಾರ್ಥಗಳನ್ನ ಕಸದಲ್ಲಿ ಸೇರಿಸಿ ಖಾಲಿ ಜಾಗದಲ್ಲಿ ಬಿಸಾಕ್ತಿದ್ದೇವೆ. ಅದನ್ನು ಕೂಡ ಹಸುಗಳು ತಿಂತವೆ. ಕೆಲವು ಹಸುಗಳು ಗಾಜಿನ ಪುಡಿಗಳನ್ನು ತಿಂದು ಬಾಯಲ್ಲಿ ರಕ್ತ ಕೂಡ ಬರ್ತಿದೆ. ಇನ್ನು ಕೆಲವು ಹಸುಗಳು ಇಲಿ ಪಾಷಾಣ, ಜಿರ್ಲೆ ಪಾಷಾಣ ತಿಂದು ಅಸ್ವಸ್ಥಗೊಳ್ಳುತ್ತಿದೆ. ಇದನ್ನ ಯಾರು ಕೇರ್ ಮಾಡ್ತಿದ್ದಾರೆ ಹೇಳಿ? ಹಾಗಿದ್ರೆ ತಪ್ಪು ಯಾರದ್ದು? ಕಸ ಹಾಕುವ ಜನರದ್ದ, ಅಥವಾ ಕಸ ವಿಲೇವಾರಿ ಸರಿಯಾಗಿ ಮಾಡದೇ ಇರುವಂತಹ ಪೌರ ಕಾರ್ಮಿಕರು ಹಾಗೂ ಅಧಿಕಾರಿಗಳದ್ದ, ಅಥವಾ ಹಸುವನ್ನ ಸಾಕಿ ಬೀದಿಗೆ ಬಿಟ್ಟಿರುವಂತಹ ಕಟುಕರ್ದ? ಯಾರದ್ದು ತಪ್ಪಿದ್ರೆ ಏನು? ಕೊನೆಗೆ ಹಸುವಿನ ಹಾಲನ್ನು ನಾವೇ ಕುಡಿಬೇಕು, ಮುಂದೆ ಬರುವ ರೋಗಗಳಿಗೆ ದಾರಿ ಮಾಡ್ಕೊಡ್ಬೇಕು ಅಲ್ವಾ ವೀಕ್ಷಕರೇ? ಪ್ರಾಚೀನ ಕಾಲದಲ್ಲಿ ಹಸುಗಳನ್ನ ಪ್ರತಿಯೊಬ್ರು ಮನೆಯಲ್ಲಿ ಸಾಕ್ತಾ ಇದ್ರು, ಹಾಗೂ ಹಸುವು ಆ ಮನೆಯ ಸದಸ್ಯ ಕೂಡ ಆಗಿರ್ತಿತ್ತು. ಯಾಕಂದ್ರೆ ಹಸಿವಿಗೂ ಕೂಡ ಒಂದು ಹೆಸರಿಡ್ತಿದ್ರು. ಎಮೋಷನಲ್ ಆಗಿ ಅದರ ಜೊತೆಗೆ ಕನೆಕ್ಟ್ ಆಗ್ತಿದ್ರು. ಅಷ್ಟು ಬಾಂಧವ್ಯ ಹಸುವಿನ ಜೊತೆ ಇರ್ತಿತ್ತು. ಅದೇ ಬಾಂಧವ್ಯ ಕನೆಕ್ಷನ್ ಹಸಿವಿಗೂ ಇರ್ತಿತ್ತು. ಆದ್ರೆ ಇವತ್ತು ಹಸು ಬಂದು ಪ್ರಾಣಿ ಅಷ್ಟೇ. ಹಾಲು ಮಾರುವುದು ಒಂದು ದೊಡ್ಡ ಬಿಸ್ನೆಸ್ ಆಗಿದೆ. ಹಸು ಒಂದು ಹಾಲು ಕೊಡುವ ಪ್ರಾಣಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಹಳ್ಳಿಗಳಲ್ಲಿ ಹಸುಗಳನ್ನ ಬಯಲುಗದ್ದೆ ಇವುಗಳಲ್ಲಿ ಮೇಯೋದಿಕ್ಕೆ ಬಿಡ್ತಾ ಇರ್ತಿದ್ರು. ಅವು ಸ್ವಚ್ಛಂದವಾಗಿ ಹುಲ್ಲು, ಗಿಡ, ಹಣ್ಣು, ತರಕಾರಿ ಇವುಗಳನ್ನ ಸೇವಿಸ್ತಾ ಬೆಳೆತಿತ್ತು.
ಹಾಗೆ ಆರೋಗ್ಯಕರವಾದಂತಹ ಹಾಲನ್ನ ಕೊಡ್ತಿತ್ತು. ಆದರೆ ನಗರದಲ್ಲಿ ಸಾಕಿರುವ ಹಸುಗಳ ಪರಿಸ್ಥಿತಿ ಯಾರಿಗೂ ಬೇಡ. ಇಷ್ಟು ಮನುಷ್ಯ ಕಠೋರವಾಗಿದ್ದಾನೆ ಅಂದ್ರೆ ನಂಬಲಿಕ್ಕೂ ಸಾಧ್ಯವಾಗ್ತಿಲ್ಲ. ಈ ಹಸುಗಳನ್ನ ಬೀದಿಗೆ ಬಿಡುವ ಸಮಸ್ಯೆಗೆ ಪರಿಹಾರ ಇಲ್ಲ, ಅಂತದ್ದೇನಿಲ್ಲ. ನಾವೆಲ್ಲರೂ ಕೈ ಜೋಡಿಸಿದ್ರೆ ಇದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ. ನಾವುಗಳೆಲ್ಲ ಮಾಡ್ಬೇಕಾಗಿರೋದಿಷ್ಟೇನೆ. ನಾವೆಲ್ಲ ಪ್ರತಿನಿತ್ಯ ವರ್ತನೆಗೆ ಅಂತ ಹಾಲು ತಗೋತೀವಿ ಅಲ್ವಾ? ಅವರುಗಳು ಸಾಕಿರುವಂತಹ ಹಸುಗಳಿವು. ಅಲ್ಲಿ ಹಸುಗಳನ್ನ ಕೊಟ್ಟಿಗೆಯಲ್ಲಿ ಸಾಕಿದ್ದಾರಾ, ಅವುಗಳನ್ನ ಅಲ್ಲೇ ಹುಲ್ಲು ಹಾಗೂ ಅದಕ್ಕೆ ಬೇಕಿರುವಂತಹ ಆಹಾರ ಪದಾರ್ಥಗಳನ್ನ ಶುದ್ಧವಾಗಿ ಕೊಡ್ತಿದ್ದಾರಾ, ಇವೆರಡನ್ನು ಪರೀಕ್ಷೆ ಮಾಡಲೇಬೇಕು. ಅಥವಾ ಬೀದಿಯಲ್ಲಿ ಬಿಟ್ಟಿರುವ ಹಸುಗಳನ್ನ ಅಧಿಕಾರಿಗಳು ಸೀಸ್ ಮಾಡಬೇಕು ಹಾಗೂ ಅದಕ್ಕೆ ಆ ಮಾಲೀಕರಿಗೆ ದಂಡ ಕೂಡ ಹಾಕಬೇಕು. ಇವೆರಡು ಆದಷ್ಟು ಬೇಗ ನಾವೆಲ್ಲರೂ ಮಾಡಲೇಬೇಕು. ಇವೆಲ್ಲ ನಮ್ಗ್ಯಾಕಪ್ಪ, ಯಾರಾದ್ರೂ ಹಾಳಾಗೋಗ್ಲಿ, ನಾವ್ ನೆಟ್ಕಿದ್ರೆ ಸಾಕು ಅನ್ಕೊಳ್ಳೋರು ಪ್ರತಿನಿತ್ಯ ಹಾಲು ನೀವು ಒಬ್ರೇ ಸೇವಿಸೋದಿಲ್ಲ. ನಿಮ್ಮ ಮಗು, ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಸೇವಿಸ್ತಾರೆ. ಆ ಕಸದಲ್ಲಿ ಏನೇನೋ ಹಾನಿಕಾರಕ ವಸ್ತುಗಳನ್ನ ಹಸುಗಳು ತಿಂದಿರ್ತಾವೋ ಗೊತ್ತಿಲ್ಲ. ಹಸುಗಳಿಗೂ ಕೂಡ ರೋಗ ಬರೋದಲ್ದೆ ಹಸುವಿನ ಹಾಲು ಸೇವಿಸುವ ನಮಗೂ ಕಟ್ಟಿಟ್ಟ ಬುದ್ಧಿ ಈ ರೋಗ. ಇವತ್ತಲ್ಲ ನಾಳೆ ನಮಗೂ ಯಾವುದೋ ಹೊಸ ರೋಗ ಕಂಡ್ಬಂದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಪ್ಲೀಸ್ ಜನರೇ, ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ, ಪ್ರಶ್ನೆ ಮಾಡಿ, ಕಣ್ಣು ಬಿಟ್ಟು ನಮ್ಮ ಸಮಾಜದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನೋಡಿ ಸರಿ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಬನ್ನಿ. ಇದೊಂದೇ ಅಲ್ಲ, ತುಂಬಾ ನಡೀತಾ ಇದೆ ಈ ಸಮಾಜದಲ್ಲಿ. ಅದನ್ನೆಲ್ಲವನ್ನು ನೋಡಿದ್ರು ನೋಡದೆ ಇರುವ ಹಾಗೆ ಇರ್ತಿದ್ದೀವಿ. ಇದು ನಿಜವಾಗ್ಲೂ ನಮ್ಮ ಒಳ್ಳೆಯ ಭವಿಷ್ಯಕ್ಕಂತೂ ಅಲ್ವೇ ಅಲ್ಲ. ಕೊನೆಯದಾಗಿ ಹೇಳೋದೇನೆಂದ್ರೆ, ಯಾಕೆ ಹಸುವನ್ನ ಕಾಮಧೇನು ಅಂತ ಕರಿತೀವಿ ಹೇಳಿ? ತನ್ನ ಇಡೀ ಜೀವನವನ್ನ ನಮಗಾಗಿ ಅರ್ಪಿಸಿದೆ. ಹೇಗಂದ್ರೆ, ಹಸು ಹಾಲು ಕೊಡುತ್ತೆ, ಹಾಲು ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಹಾಗೆ ಪ್ರೋಟೀನ್ ಪೌಡರ್ ಕೂಡ ಆಗುತ್ತೆ. ಹಸುವನ್ನ ಮಾಂಸಕ್ಕಾಗಿ ಉಪಯೋಗಿಸ್ತಾರೆ, ಚರ್ಮವನ್ನ ಚಪ್ಪಲಿ ಬ್ಯಾಗಿಗಾಗಿ ಉಪಯೋಗಿಸ್ತಾರೆ, ಮೂಳೆಯನ್ನ ಮೆಡಿಸಿನ್ ಮತ್ತು ಬೇರೆ ಬೇರೆ ಪದಾರ್ಥಗಳಿಗೆ ಉಪಯೋಗಿಸ್ಕೊಳ್ತಾರೆ, ಹಾಗೂ ಅದರ ಸಗಣಿಯನ್ನ ಬೆರಣಿಯಾಗಿ, ವಿಭೂತಿಯಾಗಿ ಹಾಗೂ ಗೋಬರ್ ಗ್ಯಾಸ್ ಆಗಿ ಉಪಯೋಗಿಸ್ತಾರೆ. ಅಬ್ಬಬ್ಬಾ, ಹಸು ತನ್ನನ್ನ ತಾನೇ ನಮಗಾಗಿ ಸಮರ್ಪಿಸಿಕೊಂಡಿದೆ ಅಲ್ವಾ ವೀಕ್ಷಕರೇ? ಹಸುವಿನ ಬಗ್ಗೆ ಒಂದು ಸುಂದರವಾದ ಕವನವಿದೆ. ನೀ ನಾರಿಗಾದೆಯೋ ಎಲೆ ಮಾನವ ಅಂತ ಎಸ್.ಜಿ. ನರಸಿಂಹಾಚಾರ್ಯರವರು ಒಂದು ಕವನವನ್ನೇ ಬರೆದಿದ್ದಾರೆ. ಒಂದು ಸಾರಿ ಅದನ್ನು ಮೆಲುಕು ಹಾಕಿ. ಇಷ್ಟನ್ನ ಹೇಳಿ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಿದ್ದೇನೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಅಕ್ಕಪಕ್ಕ ಹಸುಗಳು ಕಸ ತಿಂತಿದ್ರೆ ನೀವು ಅದನ್ನ ತಡೆಯೋಕೆ ಪ್ರಯತ್ನ ಮಾಡಿ. ಹಾಗೂ ನಿಮ್ಮ ಮನೆಗೆ ಹಾಲು ಹಾಕುವವರು ಮನೆಯ ಕೊಟ್ಟಿಗೆಯಲ್ಲೇ ಸಾಕ್ತಿದ್ದಾರಾ ಅಂತ ವಿಚಾರಿಸಿ, ಅಥವಾ ಅಧಿಕಾರಿಗಳಿಗೆ ತಿಳಿಸಿ ಕಟುಕರಿಗೆ ದಂಡ ಹಾಕುವ ಕಾನೂನು ಬರ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಈ ಎಪಿಸೋಡ್ ನಲ್ಲಿ ಒಂದು ಮಾನವೀಯತೆಯ ವಿಷಯವನ್ನ ತಗೊಂಡ್ ಬಂದಿದ್ದೀನಿ. ಇದನ್ನ ನಿಮ್ಮ ಕೈಲಾದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೂ ಅವರಿಗೂ ಈ ವಿಚಾರ ತಿಳಿಯಲಿ. ಒಂದು ಒಳ್ಳೆಯ ಕೆಲಸ ನಮ್ಮೆಲ್ಲರಿಂದಲೂ ಕೂಡ ಆ ಮೂಕ ಪ್ರಾಣಿಗೆ ಆಗಲಿ ಅಂತ ಆಶಿಸ್ತೀನಿ. ಎಪಿಸೋಡ್ ನ ಮುಗಿಸ್ತಿದ್ದೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.